ನಿರ್ಮಿತಿ ಕೇಂದ್ರದಿಂದ ನಿರ್ಮಾಣವಾಗಿರುವ ಬಸ್ ಶೆಲ್ಟರ್ ಅನ್ನ ಕೆಡವಿ ಪಬ್ಲಿಕ್ ಟಾಯ್ಲೆಟ್ ಕಟ್ಟಲು ಮುಂದಾದ ಕಂಪ್ಲಿ ಪುರಸಭೆ. ಬಾಲಕಿಯರ ಶಾಲೆ ಬಳಿ ಪಬ್ಲಿಕ್ ಟಾಯ್ಲೆಟ್ ನಿರ್ಮಿಸಲು ಸಾರ್ವಜನಿಕರ ಆಕ್ಷೇಪ. ಕಂಪ್ಲಿ ನಗರದ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜು ಬಳಿ ಇರುವಂತಹ ಬಸ್ ಶೆಲ್ಟರ್ ತೆಗೆದು ಪಬ್ಲಿಕ್ ಟಾಯ್ಲೆಟ್ ಕಟ್ಟಿಸಲು ಮುಂದಾಗಿದೆ ಕಂಪ್ಲಿ ಪುರಸಭೆ. ಸುಮಾರು ವರ್ಷಗಳ ಹಿಂದೆ ಈ ಬಸ್ ಶೆಲ್ಟರ್ಸ್ಗಳನ್ನ ನಿರ್ಮಿತಿ ಕೇಂದ್ರ ಬಳ್ಳಾರಿಯವರ ಮೂಲಕ ನಿರ್ಮಾಣ ಮಾಡಲಾಗಿದ್ದು ಸದ್ಯ ಅಸ್ವಚ್ಛತೆಯಿಂದ ಬಳಲ್ತಾ ಇದೆ. ಸ್ವಚ್ಛ ಮಾಡಿ ಪ್ರಯಾಣಿಕರಿಗೆ ಹಾಗೂ ಸಾರ್ವಜನಿಕರಿಗೆ ಸುಗಮ ದಾರಿ ಮಾಡಿಕೊಡಿ ಎಂದ್ರೆ ಬಸ್ ಶೆಲ್ಟರ್ನ ಕಿತ್ತು ಪಬ್ಲಿಕ್ ಟಾಯ್ಲೆಟ್ ಕಟ್ತೀವಿ ಅಂತಿದ್ದಾರೆ ಪುರಸಭೆ ಅಧಿಕಾರಿಗಳು. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಾರ್ವಜನಿಕರು ಸಿದ್ದಿ ಟಿವಿಯೊಂದಿಗೆ ಮಾತನಾಡಿ, ಪಕ್ಕದಲ್ಲಿ ಮಹಿಳಾ ಕಾಲೇಜ್ ಇದೆ, ಮುಂದೆ ನೂರಾರು ವಿದ್ಯಾರ್ಥಿನಿಯರು ಇಲ್ಲಿ ಸಂಚರಿಸುತ್ತಾರೆ. ಪಬ್ಲಿಕ್ ಟಾಯ್ಲೆಟ್ ಆದ್ರೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುವ ಸಾಧ್ಯತೆಗಳೇ ಹೆಚ್ಚು. ಅದರಿಂದ ಪಬ್ಲಿಕ್ ಟಾಯ್ಲೆಟ್ ಅನ್ನ ಬೇರೆಡೆಗೆ ವರ್ಗಾಯಿಸಿ ಈ ಬಸ್ ಶೆಲ್ಟರ್ ಅನ್ನ ಶುದ್ಧೀಕರಿಸಿ ಎಂದು ಮನವಿ ಮಾಡಿದ್ದಾರೆ. ಮುಖ್ಯ ಚೀಫ್ ಅಧಿಕಾರಿಗಳಿಗೆ ಮನವಿ ಸಲ್ಲಿಸೋದೇನೆಂದರೆ, ಇಲ್ಲಿ ಬಳ್ಳಾರಿ ರಸ್ತೆ ಕಂಪ್ಲಿನಲ್ಲಿ 21ನೇ ವಾರ್ಡ್ನಲ್ಲಿ ಮಹಿಳಾ ಕಾಲೇಜು ಮತ್ತು ಹೈಸ್ಕೂಲು ಎರಡೂ ಇದೆ. ಇಲ್ಲಿ ಪಬ್ಲಿಕ್ ಟಾಯ್ಲೆಟ್ ನಿರ್ಮಾಣ ಮಾಡಬೇಕಂತೇಳಿ ನೀವು ಈಗಾಗಲೇ ನಾವು ಬಂಧಿತ ಇದನ್ನು ದೂರ ಮಾಡಿದ್ವಿ. ಮತ್ತೆ ಪುನಃ ಇಂದು ಬಂದು ನೀವು ಮತ್ತೆ ಇದನ್ನು ಸ್ಪಂದನೆ ಕೊಟ್ಟಿದ್ದೀರಿ. ದಯಮಾಡಿ ಇದು ಬಸ್ ಸ್ಟ್ಯಾಂಡ್ ಅದು, ಆಮೇಲೆ ಅದನ್ನೇ ಇನ್ನು ಸ್ವಚ್ಛತೆ ಮಾಡಿ 4 ಮಂದಿ ನಿಲ್ಲಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ. ಇಲ್ಲಿ ಯಾವುದೇ ಕಾರಣಕ್ಕೂ ಪಾಯ್ಖಾನೆಗಳನ್ನು ಟಾಯ್ಲೆಟ್ಗಳನ್ನು ಮಾಡಬಾರ್ದು. ಇದು ಎಲ್ಲ ಒಂದು ನಾವು ಪಬ್ಲಿಕ್ಕಿನ ಪರವಾಗಿ ನಾವೆಲ್ಲರೂ ಹೇಳೋದು ಇಷ್ಟೇ, ಎಂದೆಂದಿಗೂ ಯಾವತ್ತಿಗೂ ನೀವು ಇದನ್ನು ಮಾಡಲೇಬಾರ್ದು. ಇದು ಮಹಿಳಾ ಕಾಲೇಜು. ಈ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಇದರನ್ನೇ ಶುದ್ಧೀಕರಣ ಮಾಡಿ ಆಜು ಬಾಜು ಎಲ್ಲ ಸ್ವಚ್ಛತೆ ಮಾಡಿ ಕೆಲವು ಬಸ್ಸುಗಳನ್ನ ನಿಲ್ಲಿಸಲಿಕ್ಕೆ ಕೂಡ ನಿಮ್ಮ ಕಡೆಯಿಂದ ಅವಕಾಶ ಮಾಡಿಕೊಡ್ಬೇಕಂತೇಳಿ ನಾವೆಲ್ಲ ಸಾರ್ವಜನಿಕರು ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ದಯಮಾಡಿ ನೀವು ಗಮನದಲ್ಲಿಟ್ಟುಕೊಂಡು ನಮ್ಮ ಮನವಿಯನ್ನು ಸ್ವೀಕರಿಸಿ. ಕಂಪ್ಲಿಯಲ್ಲಿ ಇದ್ದು ಇಲ್ಲದಂತಾಗಿದೆ ಬಸ್ ಶೆಲ್ಟರ್ಸ್. ಎಸ್ ವೀಕ್ಷಕರೇ, ವೈಜ್ಞಾನಿಕವಾಗಿ ನಿರ್ಮಿಸಿದ ಬಸ್ ಶೆಲ್ಟರ್ನ ನಗರದ ಗರ್ಲ್ಸ್ ಹೈಸ್ಕೂಲ್, ಕಂಪ್ಲಿ ಕೋಟೆ, ಜೋಗೆ ಕಾಲುವೆ, ಡಿಗ್ರಿ ಕಾಲೇಜ್, ಶಿಬಿರದೆನ್ನಿ ಹಾಗೂ ಎಪಿಎಂಸಿ ರಸ್ತೆಯಲ್ಲಿ ಇರುವಂತಹ ಬಸ್ ಶೆಲ್ಟರ್ಗಳು ಇದ್ದು ಇಲ್ಲದಂತಾಗಿದೆ. ಇವು ನಿತ್ಯ ಪ್ರಯಾಣಿಕರ ಜನನಿಬಿಡ ಕೇಂದ್ರವಾಗಿದೆ. ಆದರೆ ಇಲ್ಲಿ ಪ್ರಯಾಣಿಕರಿಗೆ ಕುಳಿತುಕೊಳ್ಳಲು ಸೂಕ್ತ ಬಸ್ ನಿಲ್ದಾಣವಿಲ್ಲ. ಗಂಗಾವತಿ ಬಸ್ಪೇಟೆ ಗುರುಗೋಡಿಗೆ ಹೋಗುವ ಪ್ರಯಾಣಿಕರು ಬಿಸಿಲು ಮಳೆ ಚಳಿ ಹೀಗಾಗಿ ಬಯಲಲ್ಲೇ ಮಕ್ಕಳು ವೃದ್ಧರು ಬಸ್ಗಾಗಿ ಕಾಯಬೇಕಾದ ಸ್ಥಿತಿ ಇದೆ. ಅಲ್ಲಿ ವ್ಯವಸ್ಥೆಯನ್ನ ಮಾಡುವುದು ಬಿಟ್ಟು ಪುರಸಭೆಯ ಸದಸ್ಯರುಗಳ ಆದಾಯ ಮತ್ತು ತಮ್ಮ ಆದಾಯ ತಿಳಿಸಿಕೊಳ್ಳಲು ಅವೈಜ್ಞಾನಿಕ ಕಾಮಗಾರಿಗಳಿಗೆ ಒತ್ತು ನೀಡುತ್ತಾ ಇರುವ ಮುಖ್ಯ ಅಧಿಕಾರಿಯ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಮತ್ತು ರಸ್ತೆ ಕಾಮಗಾರಿಯಿಂದ ಪ್ರಯಾಣಿಕರು ಧೂಳು ಹಾಗೂ ಮಳೆ ಬಂದಾಗ ತೋಯಿಸಿಕೊಂಡು ಇಲ್ಲವೇ ಹೋಟೆಲ್ ಮೊರೆ ಹೋಗೋದು, ಇಲ್ಲವೇ ಅಕ್ಕಪಕ್ಕದ ಮನೆಯವರ ಚಾವಣಿಯಲ್ಲಿ ರಕ್ಷಣೆ ಪಡೆಯೋದು ನಿರಂತರ ನಡೆದಿದೆ. ಆದರೂ ಈವರೆಗೂ ನಿಲ್ಲಲು ಒಂದು ಸೂಕ್ತ ಬಸ್ ಶೆಲ್ಟರ್ ಇಲ್ಲ. ಸಾರ್ವಜನಿಕರು ಹಾಗೂ ಪ್ರಯಾಣಿಕರ ಹಿತದೃಷ್ಟಿಯಿಂದ ಕಂಪ್ಲಿ ಪುರಸಭೆ ಅಧಿಕಾರಿಗಳು ತಕ್ಷಣ ಈ ಸಮಸ್ಯೆಗೆ ಸ್ಪಂದಿಸಿ ನಗರದ ಎಲ್ಲ ಬಸ್ ಶೆಲ್ಟರ್ಸ್ಗಳನ್ನು ಶುದ್ಧೀಕರಿಸುವ ಮೂಲಕ ಸುಗಮ ಮಾರ್ಗ ಮಾಡಲಿ ಎಂಬುದು ಸಿದ್ದಿ ಟಿವಿಯ ಒತ್ತಾಯವಾಗಿದೆ. ರಘುವೀರ್, ಸಿದ್ದಿ ಟಿವಿ, ಕಂಪ್ಲಿ.